ಸಿಟಿಬಿ ವಿಚಾರದಲ್ಲಿ ಎನ್ಕೌಂಟರ್ ಮಾಡಲಿಕ್ಕೆ ಸರ್ಕಾರ ಹುನ್ನಾರ ನಡೆಸಿತ್ತು, ಅದ್ರ ಬಗ್ಗೆ ಟೀಕೆ ವ್ಯಕ್ತವಾಗಿದೆ. ನೋಡಿ, ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸುವಂಥ ಎಲ್ಲ ಹೇಳಿಕೆಗಳು. ಜೋಶಿ ಅವರು ಒಬ್ಬ ಸೀನಿಯರ್ ಲೀಡ್ರು, ಮತ್ತು ಈ ರೀತಿಯಾಗಿ ಅವ್ರ ಮನಸ್ಸೋ ಇಚ್ಛೆ ಈ ಥರ ಮಾತಾಡುವಂಥದ್ದು ಅದು ಒಪ್ಪುವಂಥ ಮಾತಲ್ಲ. ಯಾಕೆಂತ ಹೇಳಿದ್ರೆ ಇದು ಯಾರಾದರೂ ಕೂಡ ಇದನ್ನು ಕೇಳಿದ್ರೆ ಯಾರೂ ಇದಕ್ಕೆ ಒಂಚೂರು ಕೂಡ ಇದು 1% ಕೂಡ ಸತ್ಯಾಂಶ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಜೋಶಿ ಅವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈ ಥರ ಪ್ರಚೋದನಕಾರಿ ಮಾತುಗಳು ಆಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಮತ್ತೆ ಇನ್ನೊಂದು ಕಡೆ ಏನು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಅಂದರೆ ಸದನಕ್ಕೆ ಒಳಗೆ ಬಂದ್ಕೊಂಡು ಹಲ್ಲೆ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ, ಅವ್ರ ವಿರುದ್ಧ ಇದು ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು, ಇನ್ನೂವರೆಗೂ ಅದ್ರ ಬಗ್ಗೆ ಆ್ಯಕ್ಷನ್ ಆಗಿಲ್ಲ. ನೋಡಿ, ಹಲ್ಲೆ ಅಂತ ಹೇಳಿದ್ರೆ ಸ್ವಲ್ಪ ಕೋಪದಲ್ಲಿ ಏನೋ ಸ್ವಲ್ಪ ಅವರೇನೋ ಕೆಲವರೆಲ್ಲ ವರ್ತನೆ ಮಾಡಿದ್ದಾರೆ. ನೇರವಾಗಿ ಅವ್ರ ಮೇಲೆ ಹಲ್ಲೆ ಏನೂ ಆಗಿಲ್ಲ, ಆಯಿತಾ. ಆಮೇಲೆ ಏನೇ ಇದ್ದರೂ ಪೊಲೀಸವರು ಇದ್ರ ಮೇಲೆ ಏನು ಅವ್ರಿಗೆ ಸಿಕ್ಕುವಂಥ ಮಾಹಿತಿ ಮೇಲೆ ಅವ್ರು ತೊಗೊಳ್ತಾರೆ ಕಂಪ್ಲೇಂಟು. ಈಗ ಈ ಕಂಪ್ಲೇಂಟ್ಗೂ ಆ ಕಂಪ್ಲೇಂಟ್ಗೂ ಹೋಲಿಕೆ ಮಾಡೋದು ಬೇಡ, ಅದೇನೋ ಇದ್ದರೆ ಬೇಕಾದ್ರೆ ತೊಗೊಳ್ಳಿ. ಆದರೆ ಇದ್ರ ಒಂದು ಮುಖ್ಯವಾದ ಅಂಶ, ರವಿ ಅವರು ಹೇಳಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. ಅದ್ರ ಬಗ್ಗೆ ಯಾರೂ ಕೂಡ ಕೇಳ್ತಾ ಇಲ್ಲ, ಬರೀ ಬೇರೆ ವಿಚಾರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಈಗ ಹೇಗೋ ತನಿಖೆ ಆಗೇ ಆಗ್ತದೆ. ಪ್ರಿವಿಲೇಜ್ ಕಮಿಟಿ ಕೂಡ ಮೂವ್ ಆಗಿದೆ. ಅದರಿಂದ ಖಂಡಿತವಾಗಿ ಅದು ಏನೇನು ಕ್ರಮಗಳು ತೊಗೊಳ್ಬೇಕು. ಯಾಕಂದರೆ ಒಂದು, ರವಿ ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಇಲ್ವಾ ಅಂತ ಈಗ ಅದು ಪ್ರೂವ್ ಆದರೆ ರವಿಯವರಿಗೆ ಡಿಫೆಂಡ್ ಮಾಡ್ತಾ ಇರುವಂಥ BJP ಮತ್ತು ಏನು ಈ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ಯಾವ ಆಧಾರದ ಮೇಲೆ ರವಿಯನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ ಅವ್ರ ಹೇಳಿಕೆಯನ್ನು? ಅದ್ರ ಬಗ್ಗೆ ಯಾಕೆ ಅವ್ರೇನು ಮಾತಾಡ್ತಾರೆ? ಅವರು ಅದು ಸ್ಪಷ್ಟವಾಗಿ ಹೇಳಿ. ಮತ್ತು BJP ಮುಖಂಡರುಗಳು ರವಿ ಆ ಥರ ಹೇಳಿಲ್ಲ, ಅದನ್ನು ಆ ಥರ ಅಥವಾ ಅಂತ ಆ ಹೇಳಿಕೆಗೆ ನಾವು ಒಪ್ತೀವಿ ಏನೋ ಒಂದು ಹೇಳ್ಬೇಕು ತಾನೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು. ಅದ್ರ ಬಗ್ಗೆ ಯಾಕೆ ಸಂಘ ಪರಿವಾರ ಮತ್ತು BJP ಅವ್ರು ಮಾತಾಡ್ತಾ ಇಲ್ಲ? ಹೊರಟ್ಟಿಯವರು ಅವ್ರ ಮುಂದೆ ಈಗ ಅದು ಎಲ್ಲ ಗೊತ್ತಾಗ್ತದೆ. ನಾವುಗಳು ವಿಡಿಯೋಗಳನ್ನ ನೋಡಿದ್ದೀವಿ, ಏನೇನು ಯಾರ್ಯಾರು ಹೇಳಿದ್ದಾರೆ ಅಂತ, ಆಯಿತಾ. ಸೊ ಆ ಕಾರಣದಿಂದ ಅದ್ರ ಬಗ್ಗೆ BJP ಯಾಕೆ ಅವ್ರ ಅಭಿಪ್ರಾಯ ಏನು? ರವಿಯವರು ಈ ಥರ ಹೇಳಿಕೆ ಕೊಟ್ಟಿದ್ರೆ BJP ಅಭಿಪ್ರಾಯ ಏನು? ಆ ಥರ ಹೇಳ್ಬೋದು ಅವರು. ಅದ್ರ ಬಗ್ಗೆ ಯಾಕೆ BJP ಒಬ್ಬರು ಕೂಡ ಮಾತಾಡ್ತಾರೆ, ಖಂಡಿಸ್ತಾ ಇಲ್ಲ? ಅದು ಆ ಥರ ಹೇಳಿದರೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಆ ಕನಿಷ್ಠ ನೈತಿಕತೆಯೂ ಇಲ್ಲ ಅಲ್ಲ. ಸರ್, ಈಗ ಇನ್ನೊಂದು, ಹುಬ್ಳಿಯಲ್ಲಿ ನಿನ್ನೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಈ ಅಯ್ಯಪ್ಪ ಮಾಲಧಾರಿಗಳು ಒಂದು 5-6 ಜನ ತುಂಬ ಸೀರಿಯಸ್ಲಿ ಇಂಜರ್ಡ್. ಆದರೆ ಕಿಮ್ಸಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೇ ಮೆಡಿಸಿನ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ. ಒಂದು ಅಟ್ಲೀಸ್ಟ್ ಅಲ್ಲಿ ಆರೋಪ ಮಾಡ್ತಾ ಇರ್ತದೆ, ಬರ್ನರ್ ಕೂಡ ಇಲ್ಲ ಅನ್ನೋದು. ಆ ಥರ ಇಲ್ಲ, ನನಗೆ ಗೊತ್ತಿಲ್ಲ. ಏನಕ್ಕೆ ಕಿಮ್ಸ್ ಆಸ್ಪತ್ರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ. ಅದರಿಂದ ಅಲ್ಲಿ ಕಿಮ್ಸ್ ಒಳ್ಳೆ ಆಸ್ಪತ್ರೆ, ಇಡೀ ಆ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ಒಳ್ಳೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಅದನ್ನು ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ ಹೊರತು, ಯಾಕಂದರೆ ನನಗೆ ನೇರವಾಗಿ ನನ್ನ ಇಲಾಖೆಗೆ ಬರೋದಿಲ್ಲ ಅದು ಕೂಡ ತಿಳ್ಕೊಂಡು ಬೇಕಾದ್ರೆ ಹೇಳ್ತೀನಿ ಏನಾಗಿದೆ ಅಂತ. ಸರ್, ಈಗ ಹೊಸ ಈ ಸ್ಕ್ಯಾನಿಂಗ್ ನಿಯಮ ಒಂದು ತರ್ತಾ ಇದ್ದೀವಿ. ಇಲ್ಲ, ತಂದಾಗಿದೆ ನೋಡಿ, ಅದು ತಂದಾಗಿದೆ. ಅದರಲ್ಲಿ ನಾವು ಅದನ್ನು ಯಾವ ಸಮಸ್ಯೆ ಇತ್ತು ಅದನ್ನು ಕೂಡ ಬಗೆಹರಿಸಿದ್ದೀವಿ, ಆಯಿತಾ. ಏನಾಗಿದೆ, ತುರ್ತು ಸಂದರ್ಭದಲ್ಲಿ ಬಂದಾಗ ಅವ್ರಿಗೆ ಯಾವುದೇ ರೀತಿಯ ಒಂದು ಇದನ್ನು ಪ್ರೊಸೀಜರ್ ಇಲ್ಲದೇ ನೀವು ಸ್ಕ್ಯಾನ್ ಮಾಡ್ಬೋದು ಅಂತ ಹೇಳಿದ್ದೀವಿ. ಏನಾಗ್ತದೆ ಅಂತ ಹೇಳಿದ್ರೆ, ಆ ಸ್ಕ್ಯಾನಿಂಗ್ ಏಜೆನ್ಸಿಯವರು ಅನಾವಶ್ಯಕವಾಗಿ ಅನಗತ್ಯ ಸ್ಕ್ಯಾನ್ಗಳನ್ನು ಮಾಡಿಸ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಯೋದಕ್ಕೋಸ್ಕರ ನಾವು ಕೆಲವು ಬದಲಾವಣೆಗಳು ಮಾಡಿದ್ದೀವಿ. ಅದರಲ್ಲಿ ಕೆಲವು 1-2 ಸಮಸ್ಯೆಗಳು ಅದನ್ನು ಕೂಡ ಬಗೆಹರಿಸಿದ್ದೀವಿ. ಯಾವುದೇ ಸಮಸ್ಯೆ ಇಲ್ಲ. ಥ್ಯಾಂಕ್ ಯು.